ಜಮೀರ್ ಅಹಮದ್ ಕೂಡ ಭೇಟಿ ಆದ್ರಿ, ಜಮೀರ್ ಅವರು ಕೂಡ ಭೇಟಿ ಆದ್ರಿ ಸರ್, ಜಮೀರ್ ಅಹಮದ್ ಕೂಡ ಭೇಟಿ ಆಗಿದ್ರಿ ನೋಡ್ರಿ. ಜಮೀರ್ ಅಹಮದ್ ನಿನ್ನೆ ಒಂದು ಪ್ರಶ್ನೆ ಇತ್ತು. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ, ಒಂದು ಸರ್ಕ್ಯುಲರ್ ತೆಗೆದಾರ. ಯಾವುದೇ ಅನುದಾನ, ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ, 10%ನಲ್ಲಿ ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು, ಹಿಂಗೆ ವರ್ಗೀಕರಣ ಮಾಡ್ಯಾರ. ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ, ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ, ಅದ್ರಾಗ ಮತ್ತು ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ. ಅದು ನಾವು ಒಪ್ಪೋದಿಲ್ಲ. ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರೆ. ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಕಡೆ ಜೈನ ಸಮುದಾಯ, ಇವತ್ತು ಉಡುಪಿ ಕ್ಷೇತ್ರದಲ್ಲಿ, ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ ಸಮುದಾಯ ಜಾಸ್ತಿ ಅದಾರ. ನೀವು 80-10 ರೇಷಿಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಹೇಳಿದ್ದೇನೆಂದರೆ, ವಿಧಾನಸಭಾವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವು, ಜೈನರಿರ್ಬೋದು, ಸಿಖ್ರಿರ್ಬೋದು, ಪಾರ್ಸಿಗಳಿರ್ಬೋದು, ಕ್ರಿಶ್ಚಿಯನ್ರು, ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು. ಅವರ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನಾವು ಹೋಗೀನಿ. ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು. 1285 ಮನೆ, ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿ ಆಗ್ಯಾವ. ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗ್ಯಾವ. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೇ ಹೊರತು ಯಾವುದೇ ವೈಯಕ್ತಿಕ ಕೆಲಸ